ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ. ಗಳಿಗೆಯ ಬೇಟವ ಮಾಡಿಹೆನೆಂಬ ಪರಿಯ ನೋಡ. ತನ್ನನಿಕ್ಕಿ ನಿಧಾನವ ಸಾಧಿಸಿಹೆನೆಂದಡೆ ಭಿನ್ನಾಣ ತಪ್ಪಿತ್ತು ಗುಹೇಶ್ವರ. ಅಲ್ಲಮಪ್ರಭುಗಳ ಈ ವಚನವು ಮನುಷ್ಯನ ಅರಿವು, ಆಸೆ ಮತ್ತು ಆಧ್ಯಾತ್ಮಿಕ ಅನ್ವೇಷಣೆಯ ವ್ಯರ್ಥತೆಯನ್ನು ಅತ್ಯಂತ ಮಾರ್ಮಿಕವಾಗಿ ವಿವರಿಸುತ್ತದೆ. ಇದರ ಆಳವಾದ ವಿಶ್ಲೇಷಣೆ ಇಲ್ಲಿದೆ. ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ. ಮನುಷ್ಯನು ಈ ಲೋಕದಲ್ಲಿ ಅನುಭವಿಸುವ ಲೌಕಿಕ ಸುಖಗಳು ಸಾಸಿವೆ ಕಾಳಿನಷ್ಟಿದ್ದರೆ ಅದನ್ನು ಪಡೆಯಲು ಪಡುವ ಕಷ್ಟ ಮತ್ತು ನಂತರ ಬರುವ ದುಃಖ ಸಾಗರದಷ್ಟು ವಿಶಾಲವಾಗಿದೆ. ಅಂದರೆ ಇಂದ್ರಿಯ ಸುಖಗಳು ಕ್ಷಣಿಕ ಮತ್ತು ಅಲ್ಪ, ಆದರೆ ಅವುಗಳ ಬೆನ್ನು ಹತ್ತಿದಾಗ ಸಿಗುವ ಕ್ಲೇಶಗಳು ಅನಂತ ಎಂಬ ಕಟು ಸತ್ಯವನ್ನು ಅಲ್ಲಮರು ಇಲ್ಲಿ ಬಿಚ್ಚಿಡುತ್ತಾರೆ. ಗಳಿಗೆಯ ಬೇಟವ ಮಾಡಿಹೆನೆಂಬ ಪರಿಯ ನೋಡ. ಇಲ್ಲಿ ಬೇಟ ಎಂದರೆ ವ್ಯಾಪಾರ ಅಥವಾ ಸಾಧನೆ. ಮನುಷ್ಯನು ಕೇವಲ ಒಂದು ಕ್ಷಣದ ಸುಖಕ್ಕಾಗಿ ಇಡೀ ಜೀವನವನ್ನೇ ಪಣಕ್ಕಿಡುತ್ತಾನೆ. ಲೌಕಿಕ ಲಾಭಕ್ಕಾಗಿ ನಡೆಸುವ ಈ ಹವಣಿಕೆ ಅಂತಿಮವಾಗಿ ವ್ಯರ್ಥವಾದುದು. ಶಾಶ್ವತವಲ್ಲದ ಸುಖಕ್ಕಾಗಿ ಇಷ್ಟೊಂದು ಆತುರ ಮತ್ತು ಸಾಹಸ ಪಡುವ ಮನುಷ್ಯನ ಅಜ್ಞಾನವನ್ನು ಇಲ್ಲಿ ಹಾಸ್ಯ ಮಾಡಲಾಗಿದೆ. ತನ್ನನಿಕ್ಕಿ ನಿಧಾನವ ಸಾಧಿಸಿಹೆನೆಂದಡೆ. ನಿಧಾನ ಎಂದರೆ ಇಲ್ಲಿ ಗುಪ್ತನಿಧಿ ಅಥವಾ ಆಧ್ಯಾತ್ಮಿಕ ಸಂಪತ್ತು. ತನ್ನನ್ನು ತಾನು ಅಂದರೆ ಅಹಂಕಾರವನ್ನು ಅಥವಾ ಅಸ್ತಿತ್ವವನ್ನು ಬದಿಗಿಟ್ಟು ಅಥವಾ ಸುಟ್ಟು ಹಾಕದೆ ಕೇವಲ ಬಾಹ್ಯ ಕ್ರಿಯೆಗಳಿಂದ ಅಥವಾ ಆಷಾಢಭೂತಿತನದಿಂದ ದೈವತ್ವವನ್ನು ಪಡೆಯಲು ಹವಣಿಸುವುದು ಸಾಧ್ಯವಿಲ್ಲ. ಮನುಷ್ಯ ತನ್ನ ಅಹಂನು ಬಿಡದೆ ಮೋಕ್ಷವನ್ನು ಸಾಧಿಸುತ್ತೇನೆ ಎನ್ನುವುದು ಅಸಾಧ್ಯದ ಮಾತು. ಭಿನ್ನಾಣ ತಪ್ಪಿತ್ತು ಗುಹೇಶ್ವರ. ಭಿನ್ನಾಣ ಎಂದರೆ ಚಾತುರ್ಯ, ಜಾಣ್ಮೆ ಅಥವಾ ಆಡಂಬರ. ಮನುಷ್ಯನು ದೇವರಿಗೆ ಮೋಸ ಮಾಡಲು ತನ್ನ ಜಾಣ್ಮೆಯನ್ನು ಬಳಸುತ್ತಾನೆ. ಆದರೆ ಆಧ್ಯಾತ್ಮಿಕ ಹಾದಿಯಲ್ಲಿ ಈ ಬುದ್ಧಿವಂತಿಕೆ ಕೆಲಸ ಮಾಡುವುದಿಲ್ಲ. ಯಾರು ಅಹಂಕಾರದಿಂದ ದೇವರನ್ನು ಗೆಲ್ಲಲು ಹೋಗುತ್ತಾರೋ ಅವರ ಎಲ್ಲಾ ತಂತ್ರಗಳು ಅಂದರೆ ಭಿನ್ನಾಣ ವಿಫಲವಾಗುತ್ತವೆ ಎಂದು ಗುಹೇಶ್ವರನ ಸಾಕ್ಷಿಯಾಗಿ ಅಲ್ಲಮರು ಹೇಳುತ್ತಾರೆ. ಸಾರಾಂಶ: ಈ ವಚನವು ಮನುಷ್ಯನಿಗೆ ಕಡಿಮೆ ಸುಖಕ್ಕೆ ಹೆಚ್ಚು ಬೆಲೆ ಕೊಡಬೇಡ ಎಂದು ಎಚ್ಚರಿಸುತ್ತದೆ. ಅಹಂಕಾರವನ್ನು ತೊರೆದು ಅಂತರಂಗದ ಅರಿವನ್ನು ಜಾಗೃತಗೊಳಿಸಿಕೊಳ್ಳದ ಹೊರತು ಎಂತಹ ಜಾಣ್ಮೆಯೂ ಮುಕ್ತಿಗೆ ದಾರಿಯಾಗದು ಎಂಬುದು ಇದರ ಒಳಾರ್ಥ.